ಬಡ್ಡಿ ವ್ಯಾಪಾರ ಮಾಡುವ ಚಿಚುಕಾಗೆ. ಪಕ್ಷಿಗಳ ಗ್ರಾಮದಲ್ಲಿ ಚಿಚುಕಾಗೆನ ನೋಡಿ ಎಲ್ರೂ ಸರಿಯಾದ ಜಿಪುಣಿ, ಜಗಳಗಂಟಿ ಅಂತ ಹೆಸರಿಟ್ಟು ಕರಿತಾ ಇದ್ರು. ಆದ್ರೆ ಇವಾಗ ಚಿಚುಕಾಗೆನ ಹಾಗೆ ಯಾರಿಂದನೂ ಕರೆಯಕ್ಕಾಗಲ್ಲ. ಯಾಕಂದ್ರೆ ಚಿಚುಕಾಗೆ ಹೊಸದಾಗಿ ಬಡ್ಡಿ ವ್ಯಾಪಾರನ ಶುರು ಮಾಡಿದ್ಲು. ಎಲ್ರಿಗೂ ಬಡ್ಡಿಗೆ ಹಣನೂ ಕೊಡ್ತಾ ಇದ್ಲು. ಆ ಊರಿನಲ್ಲಿ ಯಾರಿಗೆ ಏನೇ ಕಷ್ಟ ಬಂದ್ರೆ ಸರಿ, ಅವರು ಚಿಚುಕಾಗೆ ಹತ್ರ ಸಾಲ ಕೇಳಿ ನಿಲ್ಲೇಬೇಕು. ಆದ್ರೆ ಚಿಚುಕಾಗಿಯ ಬಡ್ಡಿ ಲೆಕ್ಕ ನೋಡಿದ್ರೆ ಮಾತ್ರ ಅವರೆಲ್ರಿಗೂ ತಲೆ ಸುತ್ತಾ ಇತ್ತು. ಒಂದಿನ ಸಂಜೆ ಸಮಯ ಚಿಚುಕಾಗೆ ಮನೆ ಅಂಗಳದಲ್ಲಿ ಕೂತ್ಕೊಂಡು ಬಡ್ಡಿ ಲೆಕ್ಕ ಪುಸ್ತಕನ ಇಟ್ಕೊಂಡು ಲೆಕ್ಕ ನೋಡ್ತಾ ಇದ್ದಾಗ ಅವಳ ಮಗ ಚಿನ್ನುಕಾಗಿನೂ ಪಕ್ಕದಲ್ಲಿ ಕೂತ್ಕೊಂಡು ಅವನು ಕೂಡ ಬಡ್ಡಿ ಲೆಕ್ಕನ ಹೇಳ್ತಾ ಇದ್ದ. ಆವಾಗ ಚಿಚುಕಾಗೆ ಚಿನ್ನು ಹತ್ರ, ಏ ಚಿನ್ನು, ಆ ಚೋಟು ನಮಗೆ ಇನ್ನೆಷ್ಟು ಬಾಕಿ ಕೊಡ್ಬೇಕು ಅಂತ ನೋಡು. ಅವಳು 1 ತಿಂಗಳು ಹಿಂದೆ 10 ಧಾನ್ಯ ತಗೊಂಡು ಹೋದ್ಲು, ಅದಕ್ಕೆ 20 ಧಾನ್ಯ ಕೊಡ್ಬೇಕು. ಅದನ್ನು ಕೇಳಿದ ಚಿನ್ನುಕಾಗೆ, ಅಮ್ಮ, 10 ಧಾನ್ಯ ತಗೊಂಡು ಹೋಗಿ 1 ತಿಂಗಳೇ ಆಗಿದ್ದು, ಅದಕ್ಕೆ ನೀನು 2 ಪೇಟು ತಗೊಳ್ತೀಯ ಏನೋ? ಆವಾಗ ಚಿಚುಕಾಗೆ ಚಿನ್ನುಕಾಗೆನ ಬೈದು, ಇಲ್ಲಿ ನೋಡೋ, ಇಲ್ಲಿ ಬಡ್ಡಿ ಹಾಕೋದು ಬಡ್ಡಿ ಲೆಕ್ಕ ಮಾಡೋದೆಲ್ಲ ನಾನೇ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಸಾಕು. ಹೌದು, ಈ ಟುನಿ ಏನು ಇನ್ನೂ ಬರಲೇ ಇಲ್ಲ. ಅವಳು ಇವತ್ತು ಬರ್ತೀನಿ, ಬಡ್ಡಿ ಹಣ ಕೊಡ್ತೀನಿ ಅಂತ ಹೇಳಿದ್ಲು. ಅವಳ ಹತ್ರ ಹೇಳ್ಬಿಡು, ಬರೋಕ್ಕೆ ಸ್ವಲ್ಪ ತಡ ಆದರೂ ಕೂಡ ಆಮೇಲೆ ಅವಳಿಗೂ ನಾನು ಫೈನ್ ಹಾಕ್ತೀನಿ. ಹಾಗಂತ ಚಿಚುಕಾಗೆ ಹೇಳ್ತಾ ಇದ್ಲೋ ಇಲ್ವೋ, ಅಲ್ಲಿಗೆ ತಕ್ಷಣ ಟುನಿಗುಬ್ಬಚ್ಚಿ ಬಂದ್ಲು. ಚಿಚು ಅವರೇ, ನಮಸ್ಕಾರ. ಹಾಗಂತ ಟುನಿ ಹೇಳಿದ್ರು ಕೂಡ ಚಿಚು ಅದನ್ನ ಕಿವಿಯಲ್ಲಿ ಹಾಕೊಳ್ಳದೆ, ಟುನಿ ಬಂದಿಯಾ? ಏನೋ ಹಳೆ ಸಾಲನ ತೀರ್ಸಕ್ ಬಂದಿದೀಯಾ, ಇಲ್ಲ ಹೊಸ ಸಾಲ ತಗೊಳಕ್ ಬಂದಿದೀಯಾ? ಕೈಯಲ್ಲಿ ಬೇರೆ ಏನೂ ಇಲ್ಲ. ಆವಾಗ ಟುನಿಗುಬ್ಬಚ್ಚಿ, ಹೊಸ ಸಾಲಕ್ಕೋಸ್ಕರನೇ ಬಂದಿದ್ದೀನಿ. ಇವತ್ತು ಬುಜ್ಜಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು. ನನ್ನ ಹತ್ರ 1 ರೂಪಾಯಿ ಕೂಡ ಇಲ್ಲ. ಇವತ್ತು ಲಾಸ್ಟ್ ಡೇಟ್ ಬೇರೆ. ದಯವಿಟ್ಟು ನನಗೆ ಒಂದು 100 ಧಾನ್ಯಗಳನ್ನು ಸಾಲವಾಗಿ ಕೊಡ್ತೀಯಾ? ನನಗೆ ಬೆಳೆ ಬಂದಮೇಲೆ ನಾನು ನಿನಗೆ ಅದನ್ನು ವಾಪಸ್ ಕೊಟ್ಬಿಡ್ತೀನಿ. ಹಾಗಂತ ಹೇಳಿದಾಗ ಚಿಚುಕಾಗೆ ನಗುತ್ತಾ, ಏನೋ 100? ಇದೇ ಕೊಡ್ತೀನಿ, ಆದರೆ ಬಡ್ಡಿ ಗೊತ್ತಲ್ವಾ? ಗೊತ್ತು, ಆದರೆ ಸ್ವಲ್ಪ ಬಡ್ಡಿ ಕಡಿಮೆ ಮಾಡ್ಬೋದಲ್ವಾ? ಹೋದ ಸಲ 10 ರೂಪಾಯಿಗೆ ನನ್ನ ಹತ್ರ 20 ರೂಪಾಯಿ ತಗೊಂಡೆ. ಈ ಸಲ 100 ಧಾನ್ಯಗಳನ್ನು ಕೇಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಮ್ಮಿ ಬಡ್ಡಿ ಹಾಕು, ಇಲ್ಲಾಂದರೆ ವಾಪಸ್ ಕೊಡೋದು ಕಷ್ಟ. ಅದೆಲ್ಲ ಇರಲಿ, ಲೆಕ್ಕ ನಾನು ಹಾಕ್ಕೊಳ್ತೀನಿ. ಹೌದು, ಏನಾದರೂ ಅಡ ಇಡಬೇಕಲ್ವಾ? ನಿನ್ನ ಹತ್ರ ಒಂದು ಚಿನ್ನದ ಮೂಗ್ಬುಟ್ಟಿದೆ ಅಲ್ವಾ? ಅದನ್ನು ತಗೊಂಡು ಬಂದು ಅಡ ಇಡು, ನಾನು ಕೊಡ್ತೀನಿ. ಬಡ್ಡಿ ವಾರಕ್ಕೆ 10 ಧಾನ್ಯಗಳನ್ನ ತಗೊಂಡು ಬಂದು ಕೊಡಬೇಕು. 1 ವಾರ ಕೊಡಲಿಲ್ಲ ಅಂದರೂ ಕೂಡ ಮೂಗ್ಬೊಟ್ಟನ್ನ ತಗೊಳ್ತೀನಿ. ಆವಾಗ ತುಂಬಾ ಹೆದರ್ಕೊಂಡು ಟುನಿ, ಏನು 1 ವಾರ ಕೊಡಲಿಲ್ಲ ಅಂದರೆ ಮೂಗ್ಬೊಟ್ಟು ತಗೊಳ್ತೀಯಾ? ಅದು ನಮ್ಮ ಅಮ್ಮ ನೆನಪಿಗೋಸ್ಕರ ಇಟ್ಕೊಂಡಿರೋದು. ಅದು ತುಂಬಾ ಬೆಲೆ ಜಾಸ್ತಿ. ಅದಕ್ಕೆ 100 ಧಾನ್ಯನ 500 ಆದರೂ ಕೊಡ್ಬೋದಲ್ವಾ? ಏನೋ 500? ಅದು ಹಳೆ ಮುಗ್ಬೊಟ್ಟು, ಅಷ್ಟೇನೋ ಬೆಲೆ ಹೋಗೋಣ. ಇಷ್ಟ ಇದ್ರೆ ಕೊಟ್ಟು ತಗೊಂಡು ಹೋಗೋ, ಇಲ್ಲಾಂದ್ರೆ ಬೇಡ ಅಂದ್ಬಿಟ್ಟು ಹೋಗೋ. ಹಾಗಂತ ಹೇಳಿದಾಗ ಟುನಿಗೆ ಬೇರೆ ದಾರಿ ಇಲ್ಲದೆ ಸರಿ ಅಂತ ಹೇಳಿ ಅವಳ ತಾಯಿಯ ಮುಗ್ಬೊಟ್ಟನ್ನು ಕೊಟ್ಟು ಅವಳು 100 ಧಾನ್ಯಗಳನ್ನು ತಗೊಂಡ್ಲು. ಚಿಚು, ಜೋಪಾನವಾಗಿ ಇಟ್ಕೋ, ಅದು ನಮ್ಮ ತಾಯಿನ ನೆನಪು ನನ್ನ ಹತ್ರ ಇರೋದು. ಚಿಚುಕಾಗಿ ಆ ಮೂಗ್ಬೊಟ್ಟನ್ನು ಬಿಸಿಲಲ್ಲಿ ಇಟ್ಟು ನೋಡಿ, ಆಹಾಹಾ, ಪಳಪಳ ಅಂತ ಹೊಳಿತಾ ಇದೆ. ಚಿನ್ನು, ಇದು ತಗೊಂಡೋಗಿ ಬೀರದಲ್ಲಿ ಇಡೋ. ನಾಳೆ ಚೋಟು ಬೇರೆ ಬರ್ತಾ ಇದ್ದಾಳೆ, ಅವಳ ಹತ್ರ ಏನು ತಗೊಳ್ಳೋದು? ಮನೆ ಪತ್ರನ ತಗೊಂಡ್ರೆ ಆಯ್ತು. ಅಮ್ಮ, ಈ ರೀತಿ ಅನ್ಯಾಯ ಮಾಡಿ ಆಸ್ತಿ ಸಂಪಾದನೆ ಮಾಡಿದ್ರೆ ಪಾಪ ಬರಲ್ವಾ? ಏನು ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ಹಣ ಇರೋರಿಗೇನೆ ಇಲ್ಲಿ ಮರ್ಯಾದೆ ಇರೋದು. ನಾನು ಹೇಳಿದಷ್ಟು ಮಾಡೋ ಸಾಕು. ಹಾಗೆ ದಿನಗಳು ಹೋಗ್ತಾ ಇತ್ತು. ಚಿಚುಕಾಗೆ ಈ ಬಡ್ಡಿ ವ್ಯಾಪಾರ ಊರಿನವರಿಗೆ ಒಂದು ಶಿಕ್ಷೆ ಥರಾನೇ ಇತ್ತು. ಅವಳ ಹತ್ರ ಯಾರು ಏನು ತಗೊಂಡ್ರು ಕೂಡ ಅದನ್ನ ವಾಪಸ್ ಅಂತ ಅವಳು ಕೊಡೋದು ಇಲ್ಲ. ಅದಕ್ಕೆ ಬದಲು ಅವ್ರ ಹತ್ರ ಇರೋದನ್ನ ಎಲ್ಲಾನು ಕಿತ್ಕೊಳ್ತಾನೂ ಇದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಸಂಜೆ ಸಮಯ ಊರಿನ ಮುಖ್ಯಸ್ಥಳಾದ ಮಹಿಹದ್ದು, ಚೋಟು, ಲೂಸಿ, ಕುಹು ಹಾಗೂ ಟುನಿ ಹಾಗೂ ಮಕ್ಕಳು ಎಲ್ರೂ ಕೂಡ ಒಂದು ಮರದ ಕೆಳಗಡೆ ಕೂತ್ಕೊಂಡು ಚಿಚುಕಾಗಿಯ ಬಡ್ಡಿ ವ್ಯಾಪಾರದ ಬಗ್ಗೆ ಮಾತಾಡ್ಕೊಂಡು ಬೇಜಾರು ಮಾಡ್ಕೊಳ್ತಿದ್ರು. ಮಹಿ ಅವರೇ, ಈ ಚಿಚುಕಾಟ ತಡ್ಕೊಳಕ್ಕಾಗ್ತಾ ಇಲ್ಲ. ಬಡ್ಡಿ ಅನ್ನೋ ಹೆಸರಲ್ಲಿ ನನ್ನ ಆಸ್ತಿನೆಲ್ಲ ಕಿತ್ಕೊಳ್ಳಕ್ಕೆ ಅವಳು ಪ್ಲಾನ್ ಹಾಕ್ತಾ ಇದ್ದಾಳೆ. ನೀವೇ ಏನಾದರೂ ಸಹಾಯ ಮಾಡಬೇಕು. ಹೌದೌದು, ನನ್ನ ಹತ್ರನೂ ಎಲ್ಲಾನು ಕಿತ್ಕೊಂಡ್ಲು, ನನ್ನ ಹೊಲನೂ ಕಿತ್ಕೊಂಡ್ಲು. ಇವಾಗ 10 ರೂಪಾಯಿ ಸಾಲ ಮಾಡಿದಕ್ಕೆ ನನ್ನ ಮನೇನ ಕೇಳ್ತಾ ಇದ್ದಾಳೆ. ಹೌದು, ನಮ್ಮ ಅಮ್ಮ ಕೂಡ ಅಲ್ಲಿ ಸಾಲ ಮಾಡಿದ್ದಾರೆ. ಅವ್ರ ತಾಯಿ ಮೂಗ್ಬೊಟ್ಟನ್ನ ಕೊಟ್ಬಿಟ್ಟಿದ್ದಾರೆ. ಹಾಗಂತ ಹೇಳ್ತಾ ಇದ್ದಾಗ ಮಹಿ, ಬರ್ತಾ ಬರ್ತಾ ಅವಳಿಗೆ ಅಹಂಕಾರ ಜಾಸ್ತಿ ಆಗ್ತಾ ಇದೆ. ಬಡ್ಡಿ ವ್ಯಾಪಾರನ ಹೆಸರಲ್ಲಿ ಎಲ್ರನ್ನ ದೋಚ್ಕೊಳ್ತಿದ್ದಾಳಾ? ನಾನು ಏನಾದರೂ ಮಾಡಿ ಅವಳಿಗೊಂದು ಪಾಠ ಕಲಿಸ್ಕೊಡ್ತೀನಿ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು ಮಹಿಯವರೇ ಅದು? ಪಕ್ಕದ ಕಡೆಯಲ್ಲಿ ನನ್ನ ಗೆಳೆಯ ಒಬ್ಬ ಇದ್ದಾನೆ, ಅವನನ್ನ ಬರಕ್ಕೆ ಹೇಳ್ತೀನಿ. ಅವನ ಮೂಲಕ ಅವಳಿಗೆ ಪಾಠ ಕಲಿಸ್ಕೊಡ್ತೀನಿ. ಹಾಗೆ 2 ದಿನಗಳ ನಂತರ ಇದ್ದಕ್ಕಿದ್ದಂತೆ ಚಿಚುಕಾಗೆಯ ಮನೆಗೆ ಮಯೂರ ಅನ್ನುವ ನವಿಲು ಬಂತು.
ಆ ನವಿಲಿನ ಗರಿಗಳೆಲ್ಲ ತುಂಬಾನೇ ಕಲರ್ಫುಲ್ ಆಗಿತ್ತು. ಹಾಗೇನೆ ಅದರ ಕುತ್ತಿಗೆಯಲ್ಲಿ ಒಂದು ಚಿನ್ನದ ನೆಕ್ಲೆಸ್ ಕೂಡ ಇತ್ತು. ಆ ನವಿಲು ಬೇರೆ ಯಾರೂ ಅಲ್ಲ, ಮಹಿಹದ್ದು ಹೇಳಿದ ಅದರ ಗೆಳೆಯನೇ. ಆವಾಗ ಮಯೂರ ನವಿಲು ಚಿಚುಕಾಗಿಯ ಮನೆ ಮುಂದ್ಗಡೆ ಬಂದು ನಿಂತ್ಕೊಂಡು, ಆ ಯಾರಾದ್ರೂ ಇದ್ದೀರಾ ಮನೆಯಲ್ಲಿ? ಈ ಊರಿನಲ್ಲಿ ಶ್ರೀಮಂತೆ ಚಿಚುಕಾಗಿಯ ಮನೆ ಇದೇ ತಾನೇ? ಹಾಗಂತ ಹೇಳಿದಾಗ ಅದನ್ನು ಕೇಳಿ ಚಿಚ್ಚು ಹಾಗೂ ಚಿನ್ನು ಇಬ್ರು ಕೂಡ ಮನೆಯಿಂದ ಹೊರಗಡೆ ಬಂದ್ರು. ಹೌದೌದು, ನಾನೇ ಬನ್ನಿ ಕೂತ್ಕೊಳ್ಳಿ. ಚಿನ್ನು, ಒಂದು ಚೇರ್ ಹಾಕೋ, ಸರ್ ಬಂದು ಕೂತ್ಕೊಳ್ಳಿ. ನಾನು ಪಕ್ಕದೂರಿನ ಜಮೀನ್ದಾರ. ನನ್ನ ಹೆಸರು ರಾಜ ಮಯೂರ ವರ್ಮ. ನನ್ನ ರಾಜ್ಯದಲ್ಲಿ ಇವಾಗ ಒಂದು ಸಮಸ್ಯೆ ಬಂದಿದೆ. ನಮ್ಮ ರಾಜ್ಯಕ್ಕೆ ಬರ ಬಂದಿರೋದ್ರಿಂದ ಯಾರ ಹತ್ರನೂ ಏನೂ ಇಲ್ಲ. ಎಲ್ರಿಗೂ ಸಹಾಯ ಮಾಡೋಕ್ಕೆ ನನಗೆ 1000 ಧಾನ್ಯಗಳು ಬೇಕು. ಅದನ್ನು ಕೊಟ್ಟರೆ 1 ವಾರದಲ್ಲಿ 10 ಪಟ್ಟು ಹೆಚ್ಚಾಗಿ ನಾನು ಕೊಡ್ತೀನಿ. ಹಾಗಂತ ಹೇಳಿದಾಗ ಚಿಚು ಚಿನ್ನು ಇಬ್ರು ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಏನೋ 10 ಪಟ್ಟು ಹೆಚ್ಚಾ? ಅಂದ್ರೆ 10,000 ಧಾನ್ಯಗಳ? ಇದು ನಿಜವಾಗ್ಲೂ ದೊಡ್ಡ ಬಂಪರ್ ಆಫರೇ. ಬನ್ನಿ ಕೂತ್ಕೊಳ್ಳಿ, ಕೊಡ್ತೀನಿ. ಆದ್ರೆ ನನ್ನ ರೂಲ್ ಪ್ರಕಾರ ಏನಾದ್ರೂ ಒಂದು ವಸ್ತುನ ಅಡ ಇಡಬೇಕು. ಆವಾಗ ಮಯೂರ ನಗುತ್ತಾ, ಏನೋ ಅಡ ಇಡ್ಬೇಕಾ? ನನ್ನ ಮಾತಿನಲ್ಲಿ ನಂಬಿಕೆ ಇಲ್ವಾ? ಸರಿ, ಕೇಳಿದಿರಾ ಅನ್ನೋದಕ್ಕೋಸ್ಕರ ನಿಮಗೆ ನಾನು ವೈರದ ಹಾರನ ಕೊಡ್ತೀನಿ. ಅದು ಕೋಟಿಗಟ್ಲೆ ಬೆಳೆ ಬಾಳುತ್ತೆ. ಅದನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಹಾಗಂತ ಹೇಳಿ ಮಯೂರ ನವಿಲು ಒಂದು ವಜ್ರದ ಹಾರನ ಚಿಚುಕಾಗೆ ಹತ್ತಿರ ಕೊಟ್ಟಿತ್ತು. ಚಿಚುಕಾಗೆ ಆ ವಜ್ರದ ಹಾರನ ನೋಡಿ ತುಂಬಾನು ಸಂತೋಷಪಟ್ಲು. ಅದು ಆ ಬಿಸಿಲಲ್ಲಿ ಪಳಪಳ ಅಂತ ಹೊಳಿತಾ ಇರೋದನ್ನ ನೋಡಿ ಅವಳು ತುಂಬಾ ಆಸೆ ಪಟ್ಲು. ಚಿಚುಕಾಗೆ ತುಂಬಾನು ಆಸೆಯಿಂದ ಆ ವಜ್ರದ ಹಾರನ ಹಿಡ್ಕೊಂಡು, ಅಮ್ಮಯ್ಯ, ಇದು ಕೋಟಿಗಟ್ಲೆ ಬೆಲೆ ಇರುತ್ತೆ ಏನೋ, ನೋಡಿದ್ರೆ ಹಾಗೇನೆ ಅನಿಸ್ತಾ ಇದೆ. ಚಿನ್ನು, ಹೋಗು, ಆ 1000 ಧಾನ್ಯದ ಮೂಟೆನ ತಗೊಂಡು ಬಂದು ಕೊಡು. ಪಾಪ ಅವರು ಸುಮಾರು ಹೊತ್ತಿಂದ ಕಾಯ್ತಾ ಇದ್ದಾರೆ ಅಲ್ವಾ? ಅಮ್ಮ, ಎಲ್ಲಾನು ಅವ್ರಿಗೆ ಕೊಟ್ರೆ ಆಮೇಲೆ ನಮಗೆ ತಿನ್ನಕ್ಕೆ ಆಹಾರ? ಏನೋ ನಿನ್ನ ವಿಷಯ ಗೊತ್ತಿಲ್ಲದೆ ಈ ವಜ್ರದ ಹಾರ ಇರುವಾಗ ಯಾವುದಕ್ಕೆ ಹೆದರ್ಬೇಕು ನಾವು? ಹೋಗು, ಹೇಳಿದ್ದನ ಮೊದಲು ಮಾಡು. ಹಾಗಂತ ಚಿನ್ನುಕಾಗಿ ಹತ್ರ ಹೇಳಿದ್ರಿಂದ ಚಿನ್ನುಕಾಗಿನೂ 1000 ಧಾನ್ಯಗಳು ಇರುವ ಮೂಟೆನ ತಗೊಂಡು ಬಂದು ಮಯೂರ ನವಿಲಿನ ಹತ್ತಿರ ಕೊಟ್ಟ. ಮಯೂರ ನವಿಲು ಕೂಡ ನಗುತ್ತಾ ಸಂತೋಷವಾಗಿ ಆ ಧಾನ್ಯದ ಮೂಟೆನ ತಗೊಂಡು ಅಲ್ಲಿಂದ ಹಾರ್ಕೊಂಡು ಹೋಯ್ತು. ಲೋ ಚಿನ್ನು, ಇವಾಗ ನಾವು ಶ್ರೀಮಂತರಾಗಿದ್ದೀವಿ. ಈ ಹಾರ ನಮಗ್ ಸ್ವಂತ. ಆ ಮಯೂರ ನವಿಲು ಪುನಃ ಬಂದು ತಗೊಂಡು ಹೋಗಲ್ಲ. ಹಾಗೆ ತಗೊಂಡು ಹೋದ್ರೂ ಕೂಡ 10,000 ಧಾನ್ಯನೂ ಬರುತ್ತೆ. ಚಿಚುಕಾಗಿ ಆ ವಜ್ರದ ಹಾರನ ಹಾಕೊಂಡು ಕನ್ನಡಿಯಲ್ಲಿ ಅವಳನ್ನ ನೋಡ್ಕೊಂಡು, ನಾನು ರಾಣಿ ತರ ಇದ್ದೀನಿ ಅಲ್ವಾ ಹಾಗಂತ ಅಂದ್ಕೊಂಡಿದ್ಲು. ಆ ದಿನ ಸಂಜೆ ಸಮಯ ಮೆಲ್ಲೆ ಆ ವಜ್ರದ ಹಾರದ ಹೊಳಪು ಕಡಿಮೆಯಾಗ್ತಾನೇ ಇತ್ತು. ಚಿಚುಕಾಗಿಗೆ ಏನೂ ಅರ್ಥನೇ ಆಗ್ಲಿಲ್ಲ. ಸಮಯ ಹೋಗ್ತಾ ಅದರಲ್ಲಿದ್ದ ಬಣ್ಣ ಎಲ್ಲಾನು ಅವಳ ಕೈಯಲ್ಲಿ ಅಂಟ್ಕೊಳ್ತಾ ಇತ್ತು. ಅದನ್ನ ನೋಡಿ ಚಿಚಿಗೆ ತುಂಬಾನು ಭಯ ಆಯಿತು. ಅಯ್ಯೋ, ಇದು ವಜ್ರನೇ ಅಲ್ಲ, ಈ ವಜ್ರ ಎಲ್ಲ ಕಲ್ಲು. ಇದೆಲ್ಲ ಪಾಲಿಶ್ ಮಾಡಿದ್ದಾರೆ. ಅಯ್ಯೋ ದೇವ್ರೆ, ಏನೋ ಗೊತ್ತಿಲ್ಲದೆ ಎಲ್ಲಾನು ಕೊಟ್ಟು ನಾನು ಈ ಹಾರನ ತಗೊಂಡೆ. ಇವಾಗ ಈ ಹಾರನು ಡೂಪ್ಲಿಕೇಟು. ಹೋಯ್ತಲ್ಲ, ನನ್ನ ಆಸ್ತಿಗಳೆಲ್ಲ ಹೋಯ್ತಲ್ಲ. ಹಾಗಂತ ಹೇಳಿ ಚಿಚುಕಾಗೆ ಲಬೋದಿಬೋ ಅಂತ ಕಿರ್ಚಕ್ಕೆ ಶುರು ಮಾಡಿದ್ಲು. ಅಯ್ಯೋ ಹೋಯ್ತು, ಟುನಿ, ಚೋಟು, ಮಹಿ, ಎಲ್ರು ಬನ್ನಿ. ಜಮೀನ್ದಾರರು ನನ್ನನ್ನು ಮೋಸ ಮಾಡಿ ಕದ್ಕೊಂಡು ಹೋಗ್ಬಿಟ್ರು. ಹಾಗಂತ ಹೇಳಿದಾಗ ಮಹಿ, ಟುನಿ, ಚೋಟು, ಲೂಸಿ ಮಕ್ಕಳು ಎಲ್ರು ಕೂಡ ಅಲ್ಲಿಗೆ ಬಂದ್ರು. ಚಿಚುಕಾಗೆ ಆ ಹಾರನ ಇಟ್ಕೊಂಡು ಅಳ್ತಾ ಇರೋದನ್ನ ನೋಡಿ ನಗಾಡ್ತಾ ಇದ್ರು. ಏನ್ ಚಿಚು, ನೀನು ಮೋಸ ಹೋದ್ಯಾ? ಇವರೆಲ್ಲ ನಿನ್ನ ಹತ್ರ ಮೋಸ ಹೋಗ್ತಾ ಇದ್ರು. ಇವಾಗ ನೀನು ನನ್ನ ಗೆಳೆಯನ ಹತ್ರ ಮೋಸ ಹೋಗಿದೀಯ. ಮೋಸ ಹೋದ್ರೆ ಹೇಗಿದೆ ಅಲ್ವಾ? ಚಿಚು ಆಶ್ಚರ್ಯದಿಂದ, ಏನೋ ನಿಮ್ ಗೆಳೆಯನ? ಅಂದ್ರೆ ಇದೆಲ್ಲ ನಿಮ್ಮ ಪ್ಲಾನಾ? ನಿನ್ನ ಧಾನ್ಯ ಎಲ್ಲೂ ಹೋಗಿಲ್ಲ, ಅದು ನನ್ನ ಹತ್ರ ಇದೆ. ಆದ್ರೆ ನಿನಗಂತೂ ಕೊಡಲ್ಲ. ನಿನ್ನ ಹತ್ರ ಮೋಸ ಹೋದ ಇವರೆಲ್ರಿಗೂ ನಾನು ಹಂಚಿಕೊಡ್ತೀನಿ. ಆವಾಗ ಚಿಚುಕಾಗಿ ಅವಮಾನದಿಂದ ತಲೆ ಬಗ್ಗಿ ಎಲ್ಲರ ಹತ್ರ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ತುಂಬಾನೇ ಸ್ವಾರ್ಥದಿಂದ ಬಡ್ಡಿ ವ್ಯಾಪಾರ ಮಾಡಿ ನಿಮ್ಮ ಹತ್ರ ಇದ್ದ ಎಲ್ಲ ಆಸ್ತಿಗಳನ್ನು ಕಿತ್ಕೊಂಡೆ. ಇವಾಗ ನನಗೆ ಬುದ್ಧಿ ಬಂದಿದೆ. ಇನ್ಮುಂದೆ ನಾನು ಯಾವಾಗಲೂ ಬಡ್ಡಿ ವ್ಯಾಪಾರನ ಮಾಡಲ್ಲ. ಯಾರಿಗೂ ಯಾವುದೇ ರೀತಿ ಮೋಸನೂ ಮಾಡಲ್ಲ. ಆವಾಗ ಟುನಿಗುಬ್ಬಚ್ಚ ಅವಳು ಮೂಗ್ಬೊಟ್ಟನ್ನ ತಗೊಂಡು, ಅರ್ಥ ಆಯ್ತಾ ಚಿಚ್ಚು? ಒಬ್ರ ಹತ್ರ ಇರುವ ಆಸ್ತಿನ ಕಿತ್ಕೊಂಡ್ರೆ ನಿನ್ನ ಆಸ್ತಿನ ನೀನು ಕಳ್ಕೊಳ್ಬೇಕಾಗುತ್ತೆ. ಇನ್ಮುಂದೆನಾದರೂ ಸ್ವಲ್ಪ ಬುದ್ಧಿಯಿಂದ ಇರು. ಸರಿ ಟುನಿ, ಇನ್ಮುಂದೆ ನಾನು ಖಂಡಿತ ಯಾವಾಗಲೂ ಬಡ್ಡಿ ವ್ಯಾಪಾರ ಮಾಡೋದೇ ಇಲ್ಲ. ಹಾಗಂತ ಹೇಳಿ ಚಿಚುಕಾಗಿ ಮೊದಲು ಮಾಡ್ತಾ ಇದ್ದ ದೋಸೆ ವ್ಯಾಪಾರನ ಮರುದಿನದಿಂದ ಶುರು ಮಾಡಿದ್ಲು. ಇವಾಗ ಯಾರಿಗೂ ಅವಳು ಬಡ್ಡಿಗೆ ಹಣ ಕೊಡೋದೇ ಇಲ್ಲ. ಹಾಗೆಯೇ ಊರಿನವ್ರನ್ನ ಮೋಸ ಮಾಡೋದು ಇಲ್ಲ.